ಸೊ ನಾನಿವತ್ತು ಡೇ 9 ಔಟ್ ಆಫ್ 100 ಡೇ ವ್ಲಾಗಿಂಗ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಸೊ ಡೇ 9 ಔಟ್ ಆಫ್ 100 ಡೇ ವ್ಲಾಗಿಂಗ್ ಚಾಲೆಂಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. Okay, let's go. ಸೊ ಬ್ಯಾಂಗ್ಳೂರ್ ಅಂದರೆ ದೊಡ್ಡ ಸಮುದ್ರ. ಸೊ ಇವತ್ತು ನಾವು ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೀವಿ. ದೊಡ್ಡ ಸಮುದ್ರ, ಎಲೆಕ್ಟ್ರಾನಿಕ್ ಶಾಪ್, ಎಲೆಕ್ಟ್ರಾನಿಕ್ ಐಟಮ್ಸ್, ಓಲ್ಡ್ ಐಟಮ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಐಫೋನ್ ಎಲ್ಲ ಸಿಗುತ್ತೆ ಅಂತ ಯೂಟ್ಯೂಬಲ್ಲಿ ಬರ್ತಿದ್ದಾರೆ. ಏನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಲೆಟ್ಸ್. ನಾನಿವತ್ತು ಬೆಂಗಳೂರಿನ ಸಂಡೇ ಬಜಾರ್ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಹೋಗೋಣ. ರೈಟ್ ನಾವಿರೋದು ಯಡನಹಳ್ಳಿ, ಬೆಂಗಳೂರು. ಇಲ್ಲಿಂದ ಆಲ್ಮೋಸ್ಟ್ 37 ಕಿಲೋಮೀಟರ್ ಚಿಕ್ಕಪೇಟೆಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ SBI ರೀಚ್ ಆಗ್ತೀವಿ. SBI ರೀಚ್ ಆದ್ಮೇಲೆ ಸಿಗ್ತೀನಿ ಗೈಸ್. ಸೊ ಅಲ್ಲಿ ತನಕ ಸಿನಿಮೆಟಿಕ್ಸ್ ನೋಡ್ತಾ ಇರಿ. ಇವತ್ತಿನ ವ್ಲಾಗಲ್ಲಿ ಸಂಡೇ ಬಜಾರಲ್ಲಿ ಏನೇನು ಸಿಗುತ್ತೆ ರಿಯಾಲಿಟಿ ತೋರಿಸ್ತೀನಿ ಗೈಸ್, ನೋಡ್ತಾ ಇರಿ. ಸೊ ಸಂಡೇ ಬಜಾರ್ ಓಪನ್ ಆಗ ಆ್ಯಕ್ಚುಲಿ ಸಂಡೇ. ಸೊ ಇವತ್ತು ಸಂಡೇ ಹೋಗ್ತಾ ಇದ್ದೀವಿ ಗೈಸ್. ಸೊ ಟ್ರಾಫಿಕ್ ಬಗ್ಗೆ ವಿಡಿಯೋ ಮಾಡಿದೆ, ಬಟ್ ಇವತ್ತು ಸಂಡೇ 21 ಸೆಪ್ಟೆಂಬರ್ 2025. ಇವತ್ತಿನ ಟ್ರಾಫಿಕ್ ಏನಿಲ್ಲ ಗೈಸ್, ನೋಡ್ಬೋದು ಗೈಸ್. BMTCಗಾಗಿ ವೇಟ್ ಮಾಡ್ತೀವಿ. ಸೊ BMTC ಬಂದಮೇಲೆ ಜಸ್ಟ್ ಇಲ್ಲಿಂದ ಅತ್ತಿ ಬೆಲೆ ಹೋಗ್ಬೋದು. ಸೊ ಅತ್ತಿ ಬೆಲೆ ಹೋಗಿ ಸೇಮ್ ವೇಲೆ ವಾಪಸ್ ಬಂದು ಆ ಮೇನ್ ರೋಡಿಂದ ಹೋಗ್ಬೇಕು ಗೈಸ್. 37 ಕಿಲೋಮೀಟರ್ ಟ್ರಾವೆಲ್ ಮಾಡೋದು. ಸಿಗ್ನಲ್ ಇಲ್ಲ ಅಂದರೆ ಅದು ಪಬ್ಲಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಪಬ್ಲಿಕ್ ಎಲ್ಲ ತೊಂದರೆ ಆಗುತ್ತೆ. ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಸಿಗ್ನಲ್ ಹಾಕಿದ್ರೆ ಬೆಸ್ಟ್ ಆಗುತ್ತೆ. ಸೊ ಹಿಯರ್ ಇಸ್ ಅತ್ತಿಬೆಲೆ. ಸೊ ಅತ್ತಿಬೆಲೆ ಬಂದು ಸೆಕೆಂಡ್ ಬಸ್ ಹಿಡಿಬೇಕು. ಸೊ ಸೆಕೆಂಡ್ ಬಸ್ ಇಲ್ಲಿ ನಾನು ಹಿಡಿಬೇಕು. ಸೊ ಗೈಸ್ ಫೈನಲಿ ಸೆಕೆಂಡ್ ಬಸ್ಸಲ್ಲಿ ಕೂತಿದ್ದೀನಿ. ಇವಾಗ ಆನ್ ಸ್ಪಾಟ್ ಮೆಜೆಸ್ಟಿಕ್ ಚಿಕ್ಕಪೇಟೆ ಮೇಲೆ ಸಿಗ್ತೀನಿ ಗೈಸ್. ಗೈಸು ಎಲ್ಲಿಂದ ಬಂದಿದ್ದೀವಿ. ಸೊ ಅಲ್ಲೇ ಒಂದು ಸ್ಟಾಪ್ ಆಗಿದೆ ಬಸ್, ಯಡನಹಳ್ಳಿ ಕ್ರಾಸಿಂಗ್. Next stop is Tirumagundanahalli. Next stop is Hennagra Gate. ಆಲ್ಮೋಸ್ಟ್ 36.5 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಹೋಗುವಾಗ ದಾರಿಯಲ್ಲಿ ಆಡಿ ಕಾರ್ ತೋರಿಸಿದೆ. ಸೊ ನೋಡ್ಬೋದು ಹೇಗಿದೆ ಆಡಿ ಕಾರ್ ಗೈಸ್. ಬೇಸಿಕಲಿ ನಾನು ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅದರಲ್ಲಿ ವಾಯ್ಸೇ ಬಂದಿಲ್ಲ. ಮೈಕ್ ಹಾಕಿದ್ದಕ್ಕೆ ಏನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲ, ಬಟ್ ಇದು ನನ್ನ ಫೋನ್ ಅಲ್ಲ, ನಮ್ಮ ಡ್ಯಾಡಿ ಫೋನಲ್ಲಿ. ಮೈಕ್ ಏನೋ ಮಿಸ್ಟೇಕ್ ಆಗಿರ್ಬೋದು, ಅದು ಕರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದ್ಕೊತೀನಿ. ರೈಟ್ ನಾವು ಅವಿನೋಬ್ ರೋಡಿಂದ ಪಾಸ್ ಆಗ್ತಾ ಇದ್ದೀವಿ. ಇಲ್ಲಿ ಬುಕ್ ಸ್ಟಾಲ್ ಇರುತ್ತೆ, ಎಲ್ಲ ಥರ ಬುಕ್ಸ್ ತೊಗೊಬೋದು. ಹಾಗೆ ಇಲ್ಲಿ ಆ ರೋಡಲ್ಲಿ ಯಾವುದೋ ಒಂದು ಟೆಂಪಲ್ ಇದೆ, ಬಜರಂಗ್ ಬಲಿ ಸ್ಟ್ಯಾಚು ಮಾಡ್ತಾಯಿದ್ದಾರೆ. ಹಾಗೆ ಈ ಏರಿಯಾದ ಸಿಟಿ ಅಲ್ಲ, ಇದಕ್ಕೆಲ್ಲ ಸಿಟಿ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರಾಫಿಕ್ ಸಿಗ್ನಲ್ ಇದೆ, ಲೈಟ್ಸ್ ಇದೆಲ್ಲ ಇದೆ. ಇವಾಗ SBI ಬ್ಯಾಂಕ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಸಾರಿ ಫಾರ್ ಸ್ಟೆಬಿಲೈಸೇಷನ್ ಗೈಸ್. ಸೊ ವೀಡಿಯೋ ತುಂಬ ಶೇಕ್ ಆಗ್ತಿರ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಶೇಕ್ ಆಗೋಲ್ಲ. ಆ್ಯಂಡ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಇವಾಗ ಬ್ಯಾಂಕಲ್ಲಿ ಕ್ಯಾಶ್ ತೊಗೊಬೇಕು, ಹಾಗೆ ಸಂಡೇ ಬಜಾರ್ ಬೆಂಗಳೂರಿಗೆ ಹೋಗಬೇಕು. ನಿಜವಾಗ್ಲೂ ಗೈಸ್ ಮಾತಾಡ್ತಾ ಇದ್ದೀನಿ ವ್ಲಾಗಲ್ಲಿ ಮಾತಾಡ್ತಾ ಇದ್ದೀನಿ ಕಾನ್ಫಿಡೆಂಟಾಗಿ, ಬಟ್ ರೆಕಾರ್ಡ್ ಆಗಿಲ್ಲ. ದಟ್ಸ್ ದ ಪಾಯಿಂಟ್. ಸೊ ಪರವಾಗಿಲ್ಲ, ವಾಯ್ಸ್ ಆನ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಬ್ಯಾಂಕ್ ಹತ್ರ ಬಂದಿದ್ದೀವಿ ಆ್ಯಂಡ್ ಬ್ಯಾಂಕಲ್ಲಿ ಕ್ಯಾಶ್ ತೊಗೊಳ್ತಾ ಇದ್ದಾರೆ ನಮ್ಮ ಡ್ಯಾಡಿ. ಆ್ಯಂಡ್ ಬ್ಯಾಂಕಿಂದ ಕ್ಯಾಶ್ ತೊಗೊಂಡು ಹೋಗಬೇಕು ಗೈಸ್. ಫೈನಲಿ ಪರ್ಸ್ನಲಿ ಕ್ಯಾಶ್ ವಿಡ್ರಾ ಮಾಡ್ತಾ ಆನ್ ದ ವೇ ಟು ಚಿಕ್ಕಪೇಟೆ ಸಂಡೇ ಬಜಾರ್. ಆನ್ ದ ವೇ ನಿಮಗೆ ಪೋತೀಸ್ ಮಾಲ್ ಅಂತ ಇರುತ್ತೆ. ಸೊ ಪೋತೀಸ್ ಮಾಲ್ ಆಪೋಸಿಟ್ ರೋಡ್ ಹೋದರೆ ನಿಮಗೆ ಸಂಡೇ ಬಜಾರ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಶಾಪ್ಸ್ ಮತ್ತು ಲೈಟ್ ಶಾಪ್ಸ್ ಎಲ್ಲ ಇರುತ್ತೆ. ಒಳಗೆ ಹೋಗ್ತಿದ್ದಂಗೆ ಸಂಡೇ ಬಜಾರ್ ಸ್ಟಾರ್ಟ್ ಆಗೋದು ಗೈಸ್. ಪೋತೀಸ್ ಬಗ್ಗೆ ಹೇಳಿದ್ನಲ್ಲ, ಇದೇ ಆನ್ ದ ವೇ ನೋಡ್ತಾ ಇದ್ದೀರಾ ಪೋತೀಸ್. ಇದರಲ್ಲಿ ಎಲ್ಲ ಬಟ್ಟೆ ಶಾಪಿಂಗ್ ಮಾಡ್ಬೋದು, ತುಂಬ ಥರ ವೆಡ್ಡಿಂಗ್ ಡ್ರೆಸ್ ಮತ್ತು ಎಲ್ಲ ಥರ ಶಾಪ್ಸ್. ನಾನಂತೂ ಒಳಗೆ ಹೋಗಿದ್ದೀವಿ, ಒಂದು ಸಲ ಹೋಗಿದ್ದೀವಿ ಅನ್ಕೊತೀನಿ, ತುಂಬ ವರ್ಷ ಹಿಂದೆ. ಆ್ಯಂಡ್ ಗೈಸ್ ಇಲ್ಲೊಂದು ಸಿಗ್ನಲ್ ಇದೆ, ಅದಕ್ಕೆ ಎಲ್ಲ ಗಾಡಿ ಸ್ಟಾಪ್ ಆಗಿದೆ. ಅದು ಬಿಟ್ಟರೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಆನ್ ದ ವೇ ಒಂದು ಎಲೆಕ್ಟ್ರಿಕ್ ಕಾರ್ ನೋಡಿದೆ. ಸೊ ಯಾವುದಂತ ನೀವೇ ಗೆಸ್ ಮಾಡಿ ಹೇಳಿ ಗೈಸ್. ರೈಟ್ನು ಟೈಮ್ ಆಗಿದೆ 2 o'clock. ಸೊ ಅದಕ್ಕೋಸ್ಕರ ಇವಾಗ ಹೊಟ್ಟೆ ಪೂಜೆ ಮಾಡಬೇಕು. ಸೊ ಅದಕ್ಕೆ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಶ್ರೀನಿಧಿ ಅಂತ ಹೋಟ್ಲಿದೆ, ಸಾರಿ ಗೈಸ್ ಶಾಂತಿ ಸಾಗರ್ ಅಂತ ಹೋಟ್ಲಿದೆ. ಸೊ ಅಲ್ಲಿ ಇವಾಗ ಏನು ಆರ್ಡ್ರ್ ಮಾಡ್ತೀವಿ ಅಂತ ನೋಡ್ತಾ ಇದ್ದೀವಿ ಗೈಸ್. ಮೆನ್ಯೂ ಅಂತೂ ನಮ್ಮ ಮುಂದೆ ಬಂದಿದೆ, ಬಟ್ ನಾವು ತಲೆ ಕಟ್ಸ್ಕೊಂಡು ನಮ್ಗೆ ಏನು ಬೇಕಾದ ಆರ್ಡ್ರ್ ಮಾಡ್ತೀವಿ ಅಷ್ಟೇ. ಮೆನ್ಯೂ ನೋಡೋಷ್ಟು ಟೈಮ್ ಇಲ್ಲ. ಡೈಲಾಗ್ ಮೇಲೆ ಡೈಲಾಗ್ ಹೇಳ್ತಾ ಬೇಸಿಕಲಿ ನಾವು ಆರ್ಡ್ರ್ ಮಾಡಿದ್ಮೇಲೆ ಮೆನ್ಯೂ ತಂದು ಕೊಟ್ಟಿದ್ದಾರೆ ಗೈಸ್. ಅದಕ್ಕೆ ಸುಮ್ಮನೆ ಮೆನ್ಯೂ ನೋಡ್ತಾ ಇದ್ದೀವಿ ಏನೇನಿದೆ ಅಂತ. ಬಟ್ ಮುಂಚೆನೇ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ವೇಟಿಂಗ್ ಫಾರ್ ದ ಫುಡ್. ಸೊ ಇಲ್ಲೊಂದು ದೊಡ್ಡ ಪೂರಿ ಬಂದಿರುತ್ತೆ, ನೀವು ನೋಡಿರಲ್ಲ, ಐ ಥಿಂಕ್ ಸೊ ತಿಂದಿರ್ತೀರ. ಚೋಲೆ ಭಟೂರೆ ಟೈಪ್, ಅದರಲ್ಲಿ ಕಡಲೆ ಹಾಕಿ ಏನೋ ಒಂದು ಕುರ್ಮಾ ಮಾಡ್ತಾರೆ ಗೈಸ್. ನಾಟ್ ಆ್ಯಕ್ಚುಲಿ ಚೋಲೆ ಭಟೂರೆ, ಇಟ್ ಈಸ್ ಓನ್ಲಿ ಚೋಲೆ ಭಟೂರೆ. ಆರ್ಡ್ರ್ ಮಾಡ್ತಿರೋದು ಚೋಲೆ ಭಟೂರೆ. ಆಲ್ರೆಡಿ ಇಡ್ಲಿ ನಮ್ಮ ಡ್ಯಾಡಿ ಆರ್ಡ್ರ್ ಮಾಡಿದ್ದು ಬಂದಾಯಿತು ಆ್ಯಂಡ್ ಹಾಫ್ ಬೈಟಿಂಗ್ ಶುರು ಆಗಿದೆ. ಇಡ್ಲಿ ಜೊತೆ ಸ್ವಲ್ಪ ಸಕ್ಕರೆ ಆರ್ಡ್ರ್ ಮಾಡಿದ್ರು ನಮ್ಮ ಡ್ಯಾಡಿ. ಅದನ್ನು ತಂದುಕೊಟ್ಟಿದ್ದಾರೆ ಆ್ಯಂಡ್ ವೇಟಿಂಗ್ ಫಾರ್ ಮೈ ಚೋಲೆ ಭಟೂರೆ. ಸೊ ಹೋಟೆಲ್ ನೋಡ್ತಾ ಚೋಲೆ ಭಟೂರೆಗಾಗಿ ವೇಟಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಚೋಲೆ ಭಟೂರೆ ಆಲ್ಮೋಸ್ಟ್ ಬರ್ತಾ ಇದೆ, ಹಾಗೆ ನೋಡ್ತಾ ಇದ್ದೀವಿ ಗೈಸ್. ವಾಯ್ಸ್ ಓವರ್ ಮಾಡ್ತಾ ಚೋಲೆ ಭಟೂರೆ ನಮ್ಮ ಮುಂದೆ. ಈ ಥರ ಚೋಲೆ ಭಟೂರೆ ಜೀವನದಲ್ಲಿ ಫಸ್ಟ್ ಟೈಮ್ ತಿಂದಿದ್ದಂಥ ಡೈಲಾಗ್ ಹೇಳ್ತಾ, ನಾನು ಯಾವಾಗ ತಿಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಸೊ ಇದೆ ಫಸ್ಟ್ ಟೈಮ್ ಅನ್ಕೊತೀನಿ. ಬಟ್ ಭಟೂರೆ ಚೋಲೆ ಹೇಗಿದೆ ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ ಗೈಸ್. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಆನಿಯನ್ ಮತ್ತು ಲೆಮನ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡ್ಯಾಡಿ ಇನ್ನೊಂದು ಇಡ್ಲಿ ಆರ್ಡ್ರ್ ಮಾಡಿದ್ದಾರೆ, ಯಾಕಂದರೆ ಪೂರಿಯಲ್ಲಿ ಹೊಟ್ಟೆ ತುಂಬಲ್ಲ ಅಂತ ಇನ್ನೊಂದು ಇಡ್ಲಿ ನನಗೋಸ್ಕರ ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ತಿಂದ್ಬಿಟ್ಟು ಚಿಕ್ಕಪೇಟೆ ಸಂಡೇ ಬಜಾರ್ನ ರಿವ್ಯೂ ಮಾಡ್ತೀನಿ, ಅದು ವಾಯ್ಸ್ ಓವರಲ್ಲಿ, ಯಾಕಂದರೆ ರೆಕಾರ್ಡ್ ಆಗಿಲ್ಲ. ಚೋಲೆ ಭಟೂರೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಹೋಟೆಲಿಂದ ಆಚೆ ಬಂದು ಚೋರ್ ಬಜಾರ್ಗೆ ಹೋಗ್ತಾ ಇದ್ವಿ. ಸಂಡೇ ಬಜಾರ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಚೋರ್ ಬಜಾರ್ ಆ್ಯಕ್ಚುಲಿ ಹಳೇ ಹೆಸರು, ಬಟ್ ಇವಾಗ ಆಲ್ರೆಡಿ ಸಂಡೇ ಬಜಾರ್ ಹಾಗೆ ಚಿಕ್ಕಪೇಟೆ ಮಾರ್ಕೆಟ್ ಅಂತಾರೆ. ಹಾಗೆ ಚೀಪೆಸ್ಟ್ ಸಂಡೇ ಬಜಾರ್ ಅಂತಾರೆ ಆ್ಯಕ್ಚುಲಿ. ಆ್ಯಂಡ್ ಆನ್ ದ ವೇ ಕ್ರೌಡ್ ನೋಡ್ತಾ, ಸೊ ಇಲ್ಲಿ ಈ ಒಂದು ದೋಸಾ ಪಾಯಿಂಟ್ ಅಂತ ಹೋಟ್ಲಿದೆ. ಇಲ್ಲಿ ಕನ್ನಡದ ಒಂದು ಫೇಮಸ್ ಯೂಟ್ಯೂಬರ್ ಆ್ಯಂಡ್ ಟ್ರಾವೆಲರ್ ಡಾಕ್ಟರ್ ಬ್ರೋ ಸರ್ ಅವ್ರು ಬಂದಿದ್ದರು ಆ್ಯಂಡ್ ಇಲ್ಲೇ ದೋಸೆ ತಿಂದ್ಬಿಟ್ಟು ಹೋಗಿದ್ರು. ಹಾಗೆ ಈ ಹೋಟೆಲ್ ಬಗ್ಗೆ ಒಂದು ಸ್ವಲ್ಪ ಮಾತಾಡಿದರು. ಹೋಟೆಲ್ ಬಗ್ಗೆ ಮಾತಾಡಿಲ್ಲ, ಬಟ್ ದೋಸೆ ಜಸ್ಟ್ ಸಖತ್ತಾಗಿತ್ತು ಅಂತ ಹೇಳಿದರು. ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಸಂಡೇ ಬಜಾರ್ ಬೆಂಗಳೂರು. ಆಲ್ರೆಡಿ ನಾವು ಸಂಡೇ ಬಜಾರ್ಗೆ ಎಂಟ್ರ್ ಆಗಿದ್ದೀವಿ. ಆ್ಯಂಡ್ ನೋಡ್ತಾ ಕ್ರೌಡ್ ನೋಡಿ ಎಷ್ಟಿದೆ, ಕ್ರೌಡ್ ಸಕ್ಕತ್ತಾಗಿದೆ, ತುಂಬ ಜಾಸ್ತಿನೇ ಇದೆ ಕ್ರೌಡ್. ಬಟ್ಟೆ ಶಾಪಿಂಗ್ ಮಾಡ್ತಿದ್ದಾರೆ, ಒಂದಿಷ್ಟು ಜನ ಹಳೆ ಸಾಮಾನು ತೊಗೊಂಡು ಬಂದಿದ್ದಾರೆ, ಹಳೆ ಐಟಮ್ಸ್ ತೊಗೊಂಡು ಬಂದಿದ್ದಾರೆ, ಹಳೆ ವಸ್ತುಗಳನ್ನು ತೊಗೊಂಡು ಬಂದಿದ್ದಾರೆ. ಇಲ್ಲೊಂದು ಕ್ಯಾಮ್ರಾಗಳಿದೆ, ನೋಡ್ಬೋದು ಕ್ಯಾಮ್ರಾ ಹೇಗಿದೆ ಅಂತ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಗೋಪ್ರೋ ಕ್ಯಾಮ್ರಾ, ಡ್ರೋನ್ಸ್ ಎಲ್ಲ ಅವೈಲೇಬಲ್ ಇದೆ. ಬಟ್ ನೀವು ಬಾರ್ಗೇನ್ ಮಾಡಿ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಚೀಪ್ ರೇಟಲ್ಲಿ ಸಿಗುತ್ತೆ. ಈ ಥರ ಡೈಲಾಗ್ ನನಗೆ ಯಾರೋ ವೀಡಿಯೋದಲ್ಲಿ ನೋಡಿದೆ, ಇದನ್ನು ಏನಾದರೂ ಟ್ರೈ ಮಾಡೋಕ್ಕೆ ಹೋದರೆ ಓಡಿಸ್ಬಿಡ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನೀವು ಬಾರ್ಗೇನ್ ಮಾಡಿದರೆ ಓಡಿಸ್ಬಿಡ್ತಾರೆ. ಅದು ಮರ್ಯಾದೆ ಕಳೆದ್ಬಿಟ್ಟು. ಬಿ ಸೀರಿಯಸ್ ಗೈಸ್. ಬೈ ಮಾಡ್ತೀರಾ ಅಂದರೆ ಒಂದು ಫಿಕ್ಸ್ ರೇಟಲ್ಲಿ ಬೈ ಮಾಡಿ. ಹಾಗೆ ಅಂಗಡಿನ ನೋಡ್ತಾ ಇಲ್ಲೆಲ್ಲ ನೋಡಿ ಸೈಕಲ್ಸ್ ಇದೆ, ಮತ್ತು ತುಂಬ ಥರ ಫ್ಯಾನ್ ಇದೆ, ಮತ್ತು ಸೈಕಲ್ ಹ್ಯಾಂಡಲ್, ಸೈಕಲ್ ಶಾಪ್ ಇದೆ. ಅಂದರೆ ಸೈಕಲ್ ಬಗ್ಗೆ ರಿಲೇಟೆಡ್ ಎಲ್ಲ ಐಟಮ್ಸ್ ಎಲ್ಲ ಸಿಗ್ತಾಯಿದೆ, ವಸ್ತುಗಳು ಸಿಗ್ತಾಯಿದೆ. ಹಾಗೆ ನೋಡ್ಬೋದು ಏನೇನು ವಸ್ತುಗಳಿದೆ ಅಂತ. ರೇಡಿಯೋ ಇದೆ, ಅದು ಬಿಟ್ಟರೆ ಫ್ಯಾನ್ ಇದೆ, ಹಾಗೆ ಮೆಟಲ್ದೆಲ್ಲ ಐಟಮ್ಸ್ ಎಲ್ಲ ಇದೆ. ಆ್ಯಂಡ್ ಚೆಕ್ ಇಟ್ ಆಫ್, ಏನೇನಿದೆ ಅಂತ ನೀವೇ ನೋಡ್ಕೊಂಬಿಡಿ, ಕಣ್ಣು ತುಂಬ್ಕೊಂಬಿಡಿ. ಆ್ಯಕ್ಚುಲಿ ನಾವು ಒಂದು ಲ್ಯಾಪ್ಟಾಪ್ ಇದೆ ಗೈಸ್, ನೋಡಿ ರೇಡಿಯೋ ಇದೆ, ಲ್ಯಾಪ್ಟಾಪ್ ಇದೆ, ಗೇಮ್ ಇದೆ, ಮತ್ತು ಏನೇನೋ ಇದೆ ಗೈಸ್. ವೀಡಿಯೋ ಸ್ಟ್ಯಾಂಡ್ ಇದೆ, ಸ್ಪೀಕರ್ ಇದೆ, ಕೌಂಟ್ ಮಾಡೋಕ್ಕಾಗ್ತಾಯಿಲ್ಲ, ನೀವೇ ಕಣ್ಣಲ್ಲಿ ನೋಡ್ಕೊಂಬಿಡಿ ಏನೇನಿದೆ ಅಂತ. ಆ್ಯಂಡ್ ಮಿಕ್ಸಿ ಜಾರ್ ಸಿಗ್ತಾಯಿದೆ. ಮತ್ತು ಇದು ನೋಡಿ ಯಾವ ಏರಿಯಾದಲ್ಲಿದೆ ಅಂತ. ಅದು ಬಿಟ್ಟರೆ ಇಲ್ಲಿ ಐಪ್ಯಾಡ್ ಕಾಣ್ತು, ಆದರೆ ಹಳೆ ಮಾಡೆಲ್ ಇರುತ್ತೆ.
ಆ್ಯಂಡ್ ಇಲ್ಲಿ ಒಂದು ಲೈಟ್ಸ್ ಎಲ್ಲ ಇದೆ ಏನೇನು. ಆ್ಯಂಡ್ ಗೈಸ್ ನಾವು ಈ ಲೈಟ್ನ ತೊಗೊಳ್ತಾ ಇದ್ದೀವಿ ಯಾಕಂದರೆ ಇದು ಯಾವಾಗ ಕಾಲು ಹಿಡ್ಕೊಂಡಾಗ ಯೂಸ್ ಆಗುತ್ತೆ. ಈ ಲೈಟು ತುಂಬ ವ್ಯಾಟ್ ಇದೆ ಗೈಸ್, ತುಂಬ ವ್ಯಾಟ್, 500 ವ್ಯಾಟೇನೋ ಇದೆ. ಸೊ ಈ ಲೈಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಾರ್ಗಿನ್ ಮಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ 180ಗೆ ಒಪ್ಕೊಂಡು 180ಗೆ ತೊಗೊಂಡು ಹೋಗ್ತಾಯಿದ್ದೀವಿ. ಆನ್ ದ ವೇ ಬೇರೆ ಶಾಪಲ್ಲಿ ಏನೇನು ಕಾಣುತ್ತೆ ನೋಡಿ, ಕಂಪ್ಯೂಟರ್ ಮಾನಿಟರ್ ಮತ್ತು ಪ್ರಿಂಟರ್ ಇದೆ. ಹಾಗೆ ಇಲ್ಲೊಂದು PS3 ಇತ್ತು. ಐ ಥಿಂಕ್ ಸೊ PS5 ಸಿಗೋದು 1-2 ವರ್ಷ ಆಗ್ಬೋದು. PS3 ಸಿಕ್ಕಿದೆ ಯಾರೋ ತೊಗೊತಾ ಇದ್ರು, ಅದನ್ನ ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಹೋಗ್ತಾ ಇದ್ದೀವಿ ಬೇರೆ ಶಾಪ್ ಹತ್ರ, ನೋಡ್ತಾ ಇದ್ದೀವಿ ಗೈಸ್. ಆ್ಯಂಡ್ ಸಂಡೇ ಬಜಾರ್ ಅಂದರೆ ಬರೀ ಬಟ್ಟೆಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಅಂತ ಅಂದ್ಕೋಬೇಡಿ, ಆಲ್ಸೋ ಶೂಸ್ ಎಲ್ಲ ಶಾಪ್ ಮಾಡ್ಬೋದು. ಮತ್ತು ತುಂಬ ಥರ ವೆಡ್ಡಿಂಗ್ ಕಾರ್ಡ್ಸ್ ಮತ್ತು ಪೆನ್, ಪೆನ್ಸಿಲ್, ಬುಕ್ಸ್ ಎಲ್ಲ ಚೀಪಾಗಿ ಸಿಗುತ್ತೆ. ಆ್ಯಂಡ್ ನೋಡಿ ನೆಕ್ಸ್ಟ್ ಶಾಪಲ್ಲಿ ಬಂದಿದ್ದೀವಿ. ಇಲ್ಲಿ ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಮತ್ತು ಈ ಕಡೆ ಮೆಟಲ್ದು ಐಟಮ್ಸ್ ಎಲ್ಲ ಇದೆ. ಅದು ಬಿಟ್ಟರೆ ಇದೆ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು ನೋಡ್ಬೋದು ಏನೇನಿದೆ ಅಂತ. ಫೈನಲಿ ಚಿಕ್ಕಪೇಟೆ ಒಳಗೆ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ನೋಡ್ಬೋದು ಯಾವ ಥರ ಇದೆ ಅಂತ ಲೊಕೇಶನ್. ಸೋಲಾರ್ ಪ್ಯಾನಲ್ ಆ್ಯಂಡ್ ಎಲ್ಲ ನೋಡ್ರಿ ಏನೇನಿದೆ ಅಂತ. ನಾನು ಝೂಮ್ ಮಾಡಬೇಕಿತ್ತು ಬಟ್ ಮಾಡಿಲ್ಲ, ಪ್ರಾಪರಾಗಿ ಶೂಟು ಮಾಡಿಲ್ಲ, ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಆಮೇಲೆ ಕಡಲೆ ತೊಗೊಂಡೆ, ಶೇಂಗಾ ತೊಗೊಂಡ್ವಿ, ನಮ್ಮ ಭಾಷೆ ಪ್ರಕಾರ ಶೇಂಗಾ ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ ಮುಂದೆ. ಗೈಸು ಜಿಮ್ ಮಾಡಲಿಕ್ಕೆ ಡಂಬಲ್ಸ್ ಇದೆ, ಹಾಗೆ ಸ್ಪೀಕರ್ ಮತ್ತು ವೆಹಿಕಲ್ಗೆ ಟೂಲ್ಸ್ ಇದೆ, ಹಾಗೆ ಚೈನ್ಸ್ ಇದೆ. ಸೊ ನೀವೆಲ್ಲ ತೊಗೊಬೋದು. ಇಲ್ಲಿ ಬಂದುಬಿಟ್ಟು ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಇದೆ, ಅದು ಬಿಟ್ಟರೆ ಕ್ಯಾಮ್ರಾಸ್ ಇದೆ, ಹಳೆ ಕಾಲದ್ದು ಮತ್ತು ಪಿಂಗಾಣಿ ಪಾತ್ರೆಗಳಿದೆ. ಹಾಗೆ ದೇವ್ರುಗಳದ್ದು ಇದು ಮೂರ್ತಿ ಇದೆ, ಚಿಕ್ಕದು ಮತ್ತು ಆನೆ ಮೂರ್ತಿ. ಹಾಗೆ ಸ್ಪೆಕ್ಸ್ ಇದೆ, 100 ರೂಪೀಸ್ ಒಳಗೆ ಸಿಗುತ್ತೆ. ಅದು ಬಿಟ್ಟರೆ ನೋಡಿ ಏನೇನಿದೆ ಅಂತ. ಸೊ ನೋಡ್ಬೋದು ಎಲೆಕ್ಟ್ರಾನಿಕ್ ಶಾಪ್ ಸಂಡೇ ಬಜಾರ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ವೀಡಿಯೋ ಮಾಡಬೇಕಂತ ಮಾಡಿದೆ ತುಂಬ ದಿನ ಮುಂಚೆ, ಬಟ್ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಆ್ಯಂಡ್ ನಿಮಗೆ ಗೇಮಿಂಗ್ ರಿಲೇಟೆಡ್ ವಸ್ತು ಬೇಕಂದರೆ ಗೇಮಿಂಗ್ ಕೌನ್ಸಲ್ ಸಿಗುತ್ತೆ, ಸ್ಟೇರಿಂಗ್ ವೀಲ್ ಅದು 2000 ಒಳಗೆ ಸಿಗುತ್ತೆ. ಆ್ಯಂಡ್ ಇಲ್ಲೊಂದು ಬಜಾಜ್ ಫ್ಯಾನ್ ಇದೆ. ಸೊ ನೋಡ್ಬೋದು ಬಜಾಜ್ ಫ್ಯಾನ್, ಇದಕ್ಕೆ ಆಲ್ಮೋಸ್ಟ್ 800 ಏನೋ ಅಂದಿದ್ರು, ನಾವು 500 ಹೇಳಿದ್ವಿ, ಬಟ್ 600 ಹೇಳಿದ್ವಿ, ಮತ್ತೆ 500 ಹೇಳಿದ್ವಿ. ಅದಕ್ಕೆ ಬಾರ್ಗೇನಲ್ಲಿ ಮಿಸ್ಟೇಕ್ ಆಯಿತು. ಆ್ಯಂಡ್ ಅದಕ್ಕೆ ಕಡಿಮೆ ಬೇಡ ಅಂತ, ಕೊನೆಗೆ ಬೇಡ ಅಂತ ಹೇಳಿ ಹೋಗ್ತಾಯಿದ್ವಿ. ಸ್ಕೂಲ್ ಬ್ಯಾಗ್ ಹಾಗೆ ಲಗೇಜ್ ಬ್ಯಾಗ್ ಎಲ್ಲ ಸಿಗುತ್ತೆ. ಆ್ಯಂಡ್ ಹೋಗ್ತಾ ಇದ್ದೀವಿ ಗೈಸ್ ನೋಡ್ತಾ ಇರ್ಬೋದು ರೇಡಿಯೋಸ್ ಇದೆ, ಅದು ಬಿಟ್ಟರೆ ಪಿಯಾನೋ ಇದೆ, ಹಳೆ ಕಾಲದ್ದು ರೇಡಿಯೋಸ್ ಎಲ್ಲ ಇದೆ. ಆ್ಯಂಡ್ ಸೈಕಲ್ ಸ್ಪೇರ್ ಪಾರ್ಟ್ಸ್ ಗಾಳಿ ಎಲ್ಲ ಸಿಗುತ್ತೆ. ಬನ್ನಿ ಗೈಸ್ ಚೂರು ಬಜಾರ್, ಸಂಡೇ ಬಜಾರ್ಗೆ ಬನ್ನಿ. ನೋಡ್ತಾ ಇರಿ ಜಿಮ್ ಮಾಡಲಿಕ್ಕೆ ಡಂಬಲ್ಸ್ ಇದೆ. ಆ್ಯಂಡ್ ನೋಡ್ಬೋದು ಏನೇನಿದೆ, ಪವರ್ ಬ್ಯಾಂಕ್ಸ್ ಎಲ್ಲ ಸಿಗುತ್ತೆ, ನೋಡ್ತಾ ಇರಿ. ಅದು ಬಿಟ್ಟರೆ ಡೂಪ್ಲಿಕೇಟ್ ಪೂಮಾ ಶೂಸ್ ಸಿಗ್ಬೋದು. ಆ್ಯಂಡ್ ಬನ್ನಿ ಟ್ರೈ ಮಾಡಿ, ಸಿಗುತ್ತೆ ಅಂದರೆ 3,000-4,000 ಒಳಗೆ ಇಲ್ಲ 2,000-3,000 ಒಳಗಡೆ ನಿಮಗೆ ಸೈಕಲ್ ಸಿಗ್ಬೋದು. ಅದು ಬಿಟ್ಟರೆ ಚೈನ್ಸ್ ಎಲ್ಲ ಇದೆ ಮತ್ತು ವೆಹಿಕಲ್ ಟೂಲ್ಸ್ ಇದೆ, ಎಲ್ಲ ಸಿಗುತ್ತೆ ಗೈಸ್. ಸಂಡೇ ಬಜಾರಲ್ಲಿ ಸಂಡೇ ಆಲ್ಮೋಸ್ಟ್ 1 ಮಿಲಿಯನ್ ಪೀಪಲ್ ಬರ್ತಾರೆ ಹೋಗ್ತಾರೆ. ಸೊ ಬೇರೆ ಡೇಯಲ್ಲಿ ಕಡಿಮೆ ಜನ ಬರ್ಬೋದು, ಬಟ್ ಸಂಡೇ ಇರೋದ ಕಾರಣ ತುಂಬ ಜನ ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ, ಕಡಿಮೆ ಕ್ವಾಲಿಟಿ ಎಲ್ಲ ಸಿಗುತ್ತೆ ಅಂತ. ಆ್ಯಂಡ್ ತುಂಬ ಜನ ಬರ್ತಾರೆ ಗೈಸ್, 1 ಮಿಲಿಯನ್ ಆಗ್ಬೋದು ಗೈಸು. ಇಲ್ಲಿ ಡ್ರಿಲ್ಲಿಂಗ್ ಮಿಷನ್, ಮೆಟಲ್ ಕಟರ್ ಹಾಗೂ ತುಂಬ ವೆಲ್ಡಿಂಗ್ ಐಟಮ್ಸ್ ಎಲ್ಲ ಇತ್ತು. ಅದು ಬಿಟ್ಟರೆ ಶೂಸು, ಸ್ಲೀಪರ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೋಡಿ ಏನಿದೆ, ಮೂರ್ತಿ ಚಿಕ್ಕದು. ಅದು ಬಿಟ್ಟರೆ ಹೋಗ್ತಾ ಇದ್ದೀವಿ ಇನ್ನೊಂದು ಏರಿಯಾಗೆ, ಚಿಕ್ಕ ಮಕ್ಕಳಿಗೆ ಟಾಯ್ಸ್ ಎಲ್ಲ ಇದೆ. ಸೊ ನೋಡ್ಬೋದು ಯಾವ ಥರ ಟಾಯ್ಸ್, ಅಪ್ಡೇಟೆಡ್ ಮಹೀಂದ್ರ ಥಾರ್ ಮತ್ತು ಹೆಲಿಕಾಪ್ಟರ್ ಎಲ್ಲ ಥರ ಇದೆ. ಸೊ ಟಾಯ್ಸ್ ನೋಡ್ತಾ, ಎಕ್ಸ್ಟಿಂಗ್ವಿಷರ್ ಅದನ್ನು ನೋಡಿದೆ ಗೈಸ್. ಆ್ಯಂಡ್ ನೋಡ್ತಾ ಇದ್ದೀವಿ ಏನಿದೆ ಅಂತ. ನಮ್ಮ ಯೂಸ್ಫುಲ್ ಐಟಮ್ಸ್ ಡಂಬಲ್ಸ್ ಇದೆ ಗೈಸ್, ತೊಗೊಳ್ತಾ ಇಲ್ಲ. ಫೈರ್ ಎಕ್ಸ್ಟಿಂಗ್ವಿಷ್ ಇದೆ ಬಟ್ ಬೆಂಕಿ ಇಲ್ಲ ಗೈಸ್. ಬುಲೆಟ್ ಬೈಕ್ ಹೆಡ್ಲೈಟ್ ಕವರ್ ಇದೆ. ಅದು ಬಿಟ್ಟರೆ ಏನಿದೆ ಅಂತ ನೋಡಿ, ಇಲ್ಲೊಂದು ಕಾಫಿ ಮಿಷನ್ ಇದೆ. ಸೊ ನೋಡ್ಬೋದು ಹಾಟ್ ವಾಟರ್ ಮಾಡೋ ಮಿಷನ್ ಇದೆ. ಕಾಫಿ ಮಿಷನ್ ಹಾಟ್ ವಾಟರ್ ಮಿಷನ್ ಅಂತ ಕನ್ಫರ್ಮ್ ಇಲ್ಲ, ಬಟ್ ಏನೋ ಇದೆ. ಅದು ಬಿಟ್ಟರೆ ಇಲ್ಲಿ ಏನಿದೆ ಅಂತ ನೀವೇ ನೋಡಿ. ಸೊ ಇಲ್ಲಿ ಶಾವಿಗೆ ಮಾಡಲಿಕ್ಕೆ ಮತ್ತು ಇಲ್ಲೊಂದು ಆಟ ಸಾಮಾನು ಶಾಪ್ಸ್ ಇದೆ, ಅಂದರೆ ಟಾಯ್ಸ್ ಇದೆ, ಟಾಯ್ ಶಾಪ್ಸು ನೋಡ್ಬೋದು. ಅದು ಬಿಟ್ಟರೆ ಇಲ್ಲಿ ಗೇಮಿಂಗ್ ಕೌನ್ಸಲ್ ಮತ್ತೆ ನೋಡಿದೆ. ಸೊ ಗೇಮಿಂಗ್ ಕೌನ್ಸಲ್ ಸಿಗ್ಬಿಡುತ್ತೆ ಗೈಸ್, ಬಂದ್ಬಿಡಿ ತೊಗೊಳಕ್ಕೆ. ಹೋಗಿ ಗೈಸ್ ಸಂಡೇ ಬಜಾರ್ಗೆ ಹೋಗಿ, ಬಟ್ ಓನ್ಲಿ ಆನ್ ಸಂಡೇ ಬಿಟ್ಟರೆ ಬೇರೆ ಡೇ ಜನನೂ ಕಡಿಮೆ ಮತ್ತು ವಸ್ತುಗಳು ಸಿಗೋದು ಕಡಿಮೆ. ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಹಳೆದೆಲ್ಲ ಸಿಗೋಲ್ಲ. ಆ್ಯಂಡ್ ಹೊಸ ಎಲ್ಲ ಶಾಪ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಸಿಗುತ್ತೆ. ಈ ಥರ ಕಪ್ ವ್ಯಾಪಾರ ಮತ್ತು ತುಂಬ ಥರ ಬಿಸ್ನೆಸ್ ಇದೆ, ಅದೆಲ್ಲ ಓಪನ್ ಇರುತ್ತೆ. ಶೂಸ್ ಎಲ್ಲ ಸಿಗ್ಬೋದು ಬೇರೆ ಡೇ, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಮಾತ್ರ ಸಿಗೋಲ್ಲ ಬೇರೆ ಡೇ. ನೆಕ್ಸ್ಟ್ ಅಂಗಡಿಗೆ ಹೋಗುವಾಗ ಏರ್ ಕೂಲರ್ ಮತ್ತು ಫ್ಯಾನ್ ನೋಡಿದೆ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಬ್ಯಾಟ್ ಬಾಲ್, ಟಾಯ್ಸ್ ಮತ್ತು ಸೈಕಲ್ಸ್ ಮತ್ತು ಎಲ್ಲ ಥರ ಶಾಪ್ಸ್ ಇದೆ ಗೈಸ್. ಇದು ನಿಜವಾಗ್ಲೂ ತೋರಿಸ್ತಾ ಇರೋ ವೀಡಿಯೋ. ಇದರಲ್ಲಿ ಏನೋ ಐಫೋನ್ಗಿದೆ ಹೀಗಿದೆ ಅಂತ ಹೇಳ್ತಾ ಇಲ್ಲ, ಏನೆಲ್ಲ ಇದೆ ಅದನ್ನೇ ತೋರಿಸ್ತಾ ಇರೋದು. ಆ್ಯಂಡ್ ಚೆಕ್ ಇಟ್ ಆಫ್ ಪರ್ಫ್ಯೂಮ್ಸ್ ಎಲ್ಲ ಇದೆ.
ಆ್ಯಂಡ್ ಇಲ್ಲಿ ಒಂದು ಮ್ಯಾಕ್ಬುಕ್ ಇದೆ, ಮ್ಯಾಕ್ಬುಕ್ ಪ್ರೋ ನೋಡಿ ಹೇಗಿದೆ ಅಂತ. ಮ್ಯಾಕ್ಬುಕ್ ಪ್ರೋ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಬಟ್ ಪಾಸ್ವರ್ಡ್ ಮತ್ತು ಬ್ಯಾಟ್ರಿ ಹೋಗಿರ್ಬೋದು, ಚಾನ್ಸಸ್ ಇರುತ್ತೆ. ನೀವು ತೊಗೋಬೇಕಂದ್ರೆ ತೊಗೋಬೋದು, ದಟ್ಸ್ ಯುವರ್ ಚಾಯ್ಸ್. ಲೇಟೆಸ್ಟ್ ಐಪ್ಯಾಡ್ ಮತ್ತು ಐಫೋನ್ಸ್ ಈಗ ತುಂಬ ಕಡಿಮೆ ಅವರು ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ, ಆದರೆ ಕಳುವುದಾಗಿರುತ್ತಿಲ್ಲ ಗೊತ್ತಿಲ್ಲ, ಬಟ್ ಸಿಗೋಲ್ಲ ಗೈಸ್. ಲೇಟೆಸ್ಟ್ ಮಾಡೆಲ್ ಮಾತ್ರ ಸಿಗೋಲ್ಲ, ಹಳೆ ಮಾಡೆಲ್ಸ್ ಎಲ್ಲ ಸಿಗುತ್ತೆ. ಮತ್ತು ಟೂಲ್ಸ್ ಎಲ್ಲ ಇದೆ, ಟೂಲ್ಸ್ ನೋಡ್ಬೋದು. ಆ್ಯಂಡ್ ಮೆಟ್ರೋ ಸ್ಟೇಷನ್ ಅಪೋಸಿಟ್, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅಪೋಸಿಟಿಂದಲೇ ನೀವು ಸಂಡೇ ಬಜಾರ್ಗೆ ವಿಸಿಟ್ ಆಗ್ಬೋದು. ಸಂಡೇ ಟೈಮಲ್ಲಿ ಈ ಥರ ಎಲೆಕ್ಟ್ರಾನಿಕ್ ಶಾಪ್ಸ್ನೆಲ್ಲ ಅಲ್ಲಿ ಏನಾದರೂ ತೊಗೊಬೇಕಂದ್ರೆ ನೆಸೆಸಿಟಿ ಪಂಪ್ ಇದೆ, ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಇದೆ, ಮತ್ತು ಇಲ್ಲೆಲ್ಲ ಅನ್ವಾಂಟೆಡ್ ಇದೆ. ಮತ್ತು ನನಗೆ ವಾಂಟೆಡ್ ಇಲ್ಲ ಇವತ್ತು ಈ ಐಟಮ್ಸ್ ಎಲ್ಲ, ಬಿಟ್ಟರೆ ನಿಮಗೆ ವಾಂಟೆಡ್ ಇರ್ಬೋದು ಅವೆಲ್ಲ ವಸ್ತುಗಳು. ಹಂಗಿದ್ರೆ ನೀವು ಬಂದು ತೊಗೊಬೇಕು. ಸಂಡೇ ಬಜಾರ್ ಒಳಗೆ ಹೋದಂಗೆ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ, ಮತ್ತು ಹೊರಗೆ ಬಂದ ತಕ್ಷಣ ಮೆಟ್ರೋ ಸ್ಟೇಷನ್ ಹತ್ರ ತುಂಬ ಕ್ರೌಡ್ ಇದೆ ಗೈಸ್. ನೋಡ್ಬೋದು ಹೆಂಗೆ ಕ್ರೌಡ್ ಇದೆ ಅಂತ. ಮೆಟ್ರೋಗಂತೂ ತುಂಬ ಕ್ರೌಡ್ ಇದೆ. ಮೆಟ್ರೋಗೆ ಆ್ಯಕ್ಚುಲಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಹೋಗ್ತಾ ಇರೋಲ್ಲ ನಾವು ಮೆಟ್ರೋಯಿಂದ ಫಟ್ ಅಂತ ಹೋಗ್ಬೋದು ಅಂದ್ಕೊತೀರ, ಬಟ್ ಅದರಲ್ಲೂ ಕ್ರೌಡ್ ಇದೆ. ಆ್ಯಂಡ್ ಆನ್ ದ ವೇ ವೆಸಲ್ಸ್ ಶಾಪ್ಸ್ ಎಲ್ಲ ಇದೆ ನೋಡ್ಬೋದು. ಮೆಟ್ರೋ ಸ್ಟೇಷನ್ ಅಪೋಸಿಟೇ ವೆಸಲ್ಸು ಮತ್ತು ವೆಹಿಕಲ್ ಟೂಲ್ಸು ಮತ್ತು ಸೈಕಲ್ ಎಕ್ಸ್ಚೇಂಜ್ ಮತ್ತು ಸೇಲ್ ಇರುತ್ತೆ ನೋಡ್ಬೋದು. ಕಡಿಮೆ ಬೆಲೆಯಲ್ಲಿ ಸಿಗುತ್ತಂದರೆ ಜನ ಸಾಗರ. ನೋಡಬಹುದು ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ 1 ಮಿಲಿಯನ್. ನಾನು ಹೇಳ್ತಾ ಇರೋದು 1 ಮಿಲಿಯನ್, ಬಟ್ ಅದಕ್ಕೆ ಜಾಸ್ತಿ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಆನ್ ದ ವೇ ನೋಡಿ ಎಲೆಕ್ಟ್ರಾನಿಕ್ ಶಾಪ್ಸ್ ಮತ್ತು ಹೋಮ್ ಡೆಕೋರೇಟಿವ್ ವಸ್ತುಗಳು ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ಥಿಯೇಟರ್ ಇದೆ, ಅದರಲ್ಲಿ ಅಕ್ಷಯ್ ಕುಮಾರ್ ಮೂವಿ ನಡೀತಾ ಇದೆ. ಫ್ರೇಮಿಂಗ್ ವರ್ಕ್ ಇದೆ, ಸೊ ಫ್ರೇಮ್ ಮಾಡಿಸ್ಬೋದು ನಿಮ್ಮ ಫೋಟೋ, ಮತ್ತು ದೇವ್ರ ಫೋಟೋ ಫ್ರೇಮ್ ಆಗಿರೋ ಸಿಗುತ್ತೆ. ಅದು ಬೇರೆ ಡೇಯಲ್ಲೂ ಓಪನ್ ಇರುತ್ತೆ ಗೈಸ್. ಈ ಒಂದು ಶಾಪ್ಸ್ ನೋಡ್ತಾ ಇದ್ದಾರೆ, ಇವೆಲ್ಲ ಬೇರೆ ಡೇಯಲ್ಲೂ ಓಪನ್ ಇರುತ್ತೆ. ಬಟ್ ಅದು ನಾನು ತೋರಿಸಿದ ಎಲೆಕ್ಟ್ರಾನಿಕ್ ಶಾಪ್ ಐಪ್ಯಾಡ್ ಎಲ್ಲ ಸಿಗುತ್ತಲ್ಲ, ಆ ಒಂದು ಶಾಪ್ ಬರೀ ಸಂಡೇ ಓಪನ್ ಆಗುತ್ತೆ. ಯಾಕಂದರೆ ಅವ್ರು ಚೆನ್ನೈಗೆ ಹೋಗಿರ್ತಾರೆ, ಮುಂಬೈಗೆ ಹೋಗಿರ್ತಾರೆ, ಎಲ್ಲಿ ಹೋಗಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನೀವು ಬೇರೆ ಡೇಯಲ್ಲಿ ಇಲ್ಲಿ ಬರೋಕ್ಕೆ ಹೋಗಬೇಡಿ. ನಿಮ್ಗೆ ಬೇಕಾಗಿರೋ ಓಲ್ಡ್ ಐಟಮ್ಸ್ ಅಂದರೆ ಐಪ್ಯಾಡ್ ಐಫೋನ್ಸ್ ಎಲ್ಲ ಬೇಕಂದರೆ ಬೇರೆ ಡೇ ಬರಬೇಡಿ ಗೈಸ್. ವಿಡಿಯೋ ಶೂಟ್ ಮುಗಿಸ್ಕೊಂಡು ನಾವು ಮೆಜೆಸ್ಟಿಕ್ ಬಸ್ ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಒಂದು ದೊಡ್ಡ ಮಾಲ್ ಓಪನ್ ಆಗ್ತಿದೆ ಗೈಸ್. ನಮ್ಮ ವಿಡಿಯೋದಿಂದ ನಿಮಗೆ ಏನಾದರೂ ರಿಯಲ್ ವ್ಯಾಲ್ಯೂ ಆ್ಯಡ್ ಆಗಿದೆ, ನಿಮಗೆ ಸಂಡೇ ಬಜಾರ್ಗೆ ಬಂದಾಗ ಏನಾದರೂ ಸಿಗುತ್ತೆ ಅಂದರೆ ಸಂಡೇ ಬಜಾರ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಿ ಟ್ಯೂನ್ಡ್ ಫಾರ್ ನ್ಯೂ ವ್ಲಾಗ್.